SIR ಬಗ್ಗೆ ಇಡೀ ದೇಶದಲ್ಲಿ ಸುಡೋ ಗೊಂದಲ ಇದೆ. ಇದನ್ನ ಕರ್ನಾಟಕ ಸರ್ಕಾರ ಕೂಡ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವಿಚಾರ ನಮ್ಮ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಇವರೆಲ್ಲೂ ಕೂಡ ಇದನ್ನ ಅರ್ಥ ಮಾಡಿಕೊಂಡು SIR ಅನ್ನ ಯಾವ ರೀತಿ ದುರುಪಯೋಗ ಮಾಡ್ತಾರೆ, ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಬೂತ್ ಸಿಸ್ಟಮ್ನಲ್ಲಿ ನಾವು ಆ ಬೂತ್ ಅಲ್ಲಿ, ಆ ನಗರದಲ್ಲಿ, ಆ ವಾರ್ಡ್ ಅಲ್ಲಿ, ಆ ವಿಲೇಜ್ ಅಲ್ಲಿ ಈ ಬೂತ್ ಕಮಿಟಿಗಳು ಏನಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಸರ್ಕಾರದವರು BLA 1 ಅಂತಿರ್ತಾರೆ, ನಮ್ಮ ರಾಜಕೀಯ ಪಕ್ಷಗಳು BLA 2 ಅಂತಿರ್ತಾರೆ. ಅವರವರು ರಾಜಕೀಯ ಪಕ್ಷಗಳು ಕೂಡ ಮುಂದುವರಿಸಿ ಸರ್ಕಾರ ಏನ್ BLA 1 ಮಾಡಿದ್ದಾರೆ ಅದನ್ನು ಕೂಡ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಮತಗಳನ್ನ ತೆಗೆಯುವಂತ ವೋಟರ್ ಲಿಸ್ಟ್ ಇದು ಇಡೀ ದೇಶದಲ್ಲಿ ಕೂಡ ಸಂಶಯಾಸ್ಪದವಾದಂತ ವ್ಯವಸ್ಥೆ ಆಗಿದೆ SIR. ಇದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಕರೆಸಿ ಒಂದು ಮೀಟಿಂಗ್ ನಿನ್ನೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಈ ವಿಷಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಮತ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗಲಿ, ಅದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಮಾಡುವಂತ ಕಾಲದಲ್ಲಿ ಕೆಲವು ಸಮುದಾಯಗಳ ಮತವನ್ನ ತೆಗೆಯುವಂಥದ್ದು ಮಾಡೋದು, ಅವ್ರಿಗೆ ಬೇಕಾಗಿದ್ದನ್ನು ಉಳಿಸುವಂಥದ್ದು ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಆ ರಿಸಲ್ಟು ಅವ್ರು ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ. ಆ ರಿಸಲ್ಟ್ ನೋಡಿದಾಗ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಫೇರ್ ಆಗಿ ನಡೀಲಿ. ವೋಟರ್ ಲಿಸ್ಟ್ ಏನಿದೆ ಅದು ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆಯಲ್ಲಿ ಕರೆಕ್ಟ್ ಆಗಿ ಯಾರಿದ್ದಾರೆ ವಾರ್ಡಲ್ಲಿ ಅಥವಾ ಗ್ರಾಮದಲ್ಲಿ, ಆ ಬೂತ್ನಲ್ಲಿ ಅವ್ರಿಗೆ ಯಾವುದೇ ವರ್ಗದವರಾಗಲಿ ಅಲ್ಲಿ ಬದಲಾವಣೆ ಮಾಡೋದು, ತೆಗೆಯುವಂತ ಕೆಲಸ ಆಗದಂತೆ ಮುನ್ನೆಚ್ಚರಿಕೆಯನ್ನ ರಾಜಕೀಯ ಪಕ್ಷಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತ ಆ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದರು. ಅದರಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. BLA 2 ಪೊಲಿಟಿಕಲ್ ಪಾರ್ಟಿ ವ್ಯಕ್ತಿ ಇರ್ತಾರೆ, ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ, ಎಲ್ಲರೂ ಕೂಡ ನಾಗರಿಕರ ಹಿತದೃಷ್ಟಿಯಿಂದ, ಮತದಾರರ ಹಿತದೃಷ್ಟಿಯಿಂದ ಅವರ ಮತದ ಹಕ್ಕನ್ನು ಕಾಪಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಈ ಕೆಲಸವನ್ನು ಬಹಳ ಜವಾಬ್ದಾರಿ ಮಾಡ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇದರ ಬಗ್ಗೆ ಸಾಕಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೇತೃತ್ವದಲ್ಲಿ BLA 2 ಮಾಡಿದ್ದೇವೆ. ಅವರು ಮಾತ್ರ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ಪರಿಷ್ಕರಣೆ ಕ್ರಮಬದ್ಧವಾಗಲಿ, ಅದರಲ್ಲಿ ಏರ್ಪೇರಾಗೋಕ್ಕೆ ಬಿಡೋದಿಲ್ಲ. ನಾವು ಅದರ ಜವಾಬ್ದಾರಿ ತಗೊಂಡು ಮಾಡ್ತೇವೆ. ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ತಾವು ಹಿರಿಯ ರಾಜಕಾರಣ ಆಗಿದ್ದೀನಿ ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ, 10 ದಿನ, 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ರು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡಿದ್ರೆ ಸರ್ಕಾರ ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತವೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಅಪ್ರೂವ್ ಮಾಡಿ ಅಂದರೆ ಬಹಳ ದೊಡ್ಡ ಸಂವಿಧಾನ ಗೌರವ ಕೊಟ್ಟಂಗಾಗ್ತದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿಯಾದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಆಗ್ತದೆ. ದರ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನ ಕರಿಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರನ್ನ 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂತ ಸಮಯದಲ್ಲಿ ಅವರು
ನೀವು ರುಜುವಾತು ಮಾಡಿ ಮೆಜಾರಿಟಿನ ಅಂತ ಕೇಳುವಂಥದ್ದು ಪ್ರಕೃತಿ ಹಿಂದಿನಿಂದ 75 ವರ್ಷದಿಂದ ಹೇಳ್ಕೊಂಡು ಬಂದಿರೋದು ವಾಸುದೇವನಲ್ಲ. ಆದ್ರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದರೆ, ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ರಲ್ಲ ಮೆಜಾರಿಟಿ ಜನ, ಆ ಜನಕ್ಕೆ ಅಪಮಾನ ಮಾಡಬೇಕಾಗಿದೆ. ಇದಾಗಬಾರ್ದಾಗಿ ಸರಿ. ರೋಸ್ಟರ್ ಬಿಂದುವಿನಲ್ಲಿ 15ವರೆಗೂ ಪ್ರಾಬ್ಲಮ್ ಇಲ್ಲ. 14 ಬಂದ್ರೆ, 8 ಬಂದ್ರೆ, 9 ಬಂದ್ರೆ, ಅಲ್ಲಿ 3, 15 ಬಂದ್ರೆ 12 ಜನರಲ್ಗೆ ಹೋಗ್ತದೆ, 3 SC ABC ಬರ್ತದೆ. ಯಾವಾಗ 15 ಇಲ್ದಿರ 14 ಆದಾಗ ಎಬಿಗೆ ಸಿಗ್ತದೆ, ಸಿಗ್ ಸಿಗಲ್ಲ. ಅದಕ್ಕೆ ಏನ್ ಮಾಡಿದ್ರಿ, ಇದನ್ನ ಈ 101 ಜಾತಿಗಳೇನಿವೆ ಶೆಡ್ಯೂಲ್ ಇವರೆಲ್ಲರೂ ಕಾಂಪೀಟ್ ಮಾಡಲಿ, ಯಾರಾದ್ರೂ ಆಯ್ಕೆ ಆಗಲಿ, ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ನಿರ್ಣಯವನ್ನು ಮಾಡಿದ್ದೇವೆ. ನಾವೇ ಆ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಾದರೂ ಏರ್ಪೇರುಗಳು ಬಂದ್ರೆ ಮತ್ತೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಒಟ್ಟಾರೆ ಬೈ ಅಂಡ್ ಲಾರ್ಜ್ ಒಂದು ಇತಿಹಾಸ ಇವತ್ತು 1%, 1.5% ಕೂಡ ತಗೊಳಕ್ ಆಗ್ತಿರೋಂಥ ಜನಕ್ಕೆ 5.25% ಇದು ಇತಿಹಾಸ. 40 ವರ್ಷ ಹೋರಾಟಕ್ಕೆ ಇದ್ರ ಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ತದೆ. 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲಿಲ್ಲ. ದ ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋದು ಕೂಡ ಅವ್ರಿಗೆ ನಾವು 4.25 ಇಟ್ಟಿದ್ರು 1% ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂತ ಮಾಡಿದ್ದೀವಿ. ಅವರಲ್ಲಿ ಇಳಿದಾಗ ಅದೇ ಗ್ರೂಪ್ನಲ್ಲಿ ಸಿ ಗ್ರೂಪ್ನವ್ರಿಗೆ ಸಿಗ್ತದೆ, ಯಾರಿಗೂ ಅನ್ಯಾಯ ಆಗುತ್ತಿಲ್ಲ ಅಂತದ್ದು ಒಂದು ಒಳ್ಳೆ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೀವಿ. ಪ್ರಾಬ್ಲಮ್ ಇಲ್ಲ. ಕಮರ್ಷಿಯಲ್ ಇನ್ನೂ ಸ್ವಲ್ಪ ಸರಿ ಹೋಗ್ಬೇಕಾಗಿದೆ. ಆದ್ರೂ ಕೂಡ ಅವ್ರ ಮುಂದಾಲೋಚನೆ ಎಲ್ದಿರ ಮಾಡಿಕೊಡು. 3 ತಿಂಗಳಿಂದ ಎಚ್ಚರಿಕೆ ಇತ್ತು ಇದ್ದಾಗ. ಈಗ ರಷ್ಯಾ ಅಥವಾ ನಮಗೆ ಆ ಸ್ನೇಹ ಭಾವಂತಿರುವಂತ ರಾಷ್ಟ್ರಗಳಿಂದ ಪ್ರಿಯರ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಗೊಂದಲ ಆಗ್ತಿದ್ದೆ. ಲಕ್ಷಾಂತರ ಜನರು ಬಂದ್ರೆ, ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಗಿದೆ. ಹೋಟ್ಲ್ ಮಾಲೀಕರು ಸಾಲ ತಗೊಂಡು ಕೆಲಸ ಮಾಡ್ತಾ ಇದ್ರು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಒಟ್ಟಾರೆ ಇವೆಲ್ಲ ಕೂಡ ಬಿಜೆಪಿ ಎಲ್ಲೋ ಒಂದು ಕಡೆ ದೂರದೃಷ್ಟಿ ಇಲ್ಲದೆ ವಿಫಲವಾಗಿತ್ತು. ಯುದ್ಧ ಬರೋದು, ಯುದ್ಧ ಆಗೋ ಸೂಚನೆಗಳು 3 ತಿಂಗಳು ಮೊದಲೇ ಅವ್ರಿಗೆ ಗೊತ್ತಿತ್ತು. ಪ್ರಿಯರ್ ಅರೇಂಜ್ಮೆಂಟ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಆದರೂ ಕೂಡ ಅದು ಇಲಾಖೆ ನಮಗೆ ಬರೋದ್ರಿಂದ ಆದಷ್ಟು ಮಟ್ಟಿಗೆ ಇರೋದ್ರನ್ನ ನಾವು ಕೂಡ ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿ ಏನೆಲ್ಲ ಎಲ್ಲೆಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ಕಳ್ಸಂತೆಗೆ ಹೋಗ್ತಾ ಇದೆ, ಅದ್ರ ಮೇಲೆ ಎಲ್ಲ ಕ್ರಮ ತಗೊಂಡಿದ್ದೀವಿ, ಕೇಸ್ ಹಾಕಿದ್ದೀವಿ, ಪೆನಾಲ್ಟಿ ಹಾಕಿದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕಮರ್ಷಿಯಲ್ ಅವ್ರಿಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ. ನಾನು ಕೂಡ ಆ ಇಲಾಖೆಯವರಿಗೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಪತ್ರವನ್ನು ಬರೆದಿದ್ದೇನೆ. ಆದಷ್ಟು ಬೇಗ ಇದನ್ನು ಪರಿಷ್ಕರಣೆ ಫೈಸಲು ಮಾಡಿ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ರೋಸ್ಟರ್ ಬಿಂದುವಿನಲ್ಲಿ 15ವರೆಗೂ ಪ್ರಾಬ್ಲಮ್ ಇಲ್ಲ. 14 ಬಂದ್ರೆ, 8 ಬಂದ್ರೆ, 9 ಬಂದ್ರೆ, ಅಲ್ಲಿ 3, 15 ಬಂದ್ರೆ 12 ಜನರಲ್ಗೆ ಹೋಗ್ತದೆ, 3 SC ABC ಬರ್ತದೆ. ಯಾವಾಗ 15 ಇಲ್ದಿರ 14 ಆದಾಗ ಎಬಿಗೆ ಸಿಗ್ತದೆ, ಸಿಗ್ ಸಿಗಲ್ಲ. ಅದಕ್ಕೆ ಏನ್ ಮಾಡಿದ್ರಿ, ಇದನ್ನ ಈ 101 ಜಾತಿಗಳೇನಿವೆ ಶೆಡ್ಯೂಲ್ ಇವರೆಲ್ಲರೂ ಕಾಂಪೀಟ್ ಮಾಡಲಿ, ಯಾರಾದ್ರೂ ಆಯ್ಕೆ ಆಗಲಿ, ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ನಿರ್ಣಯವನ್ನು ಮಾಡಿದ್ದೇವೆ. ನಾವೇ ಆ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಾದರೂ ಏರ್ಪೇರುಗಳು ಬಂದ್ರೆ ಮತ್ತೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಒಟ್ಟಾರೆ ಬೈ ಅಂಡ್ ಲಾರ್ಜ್ ಒಂದು ಇತಿಹಾಸ ಇವತ್ತು 1%, 1.5% ಕೂಡ ತಗೊಳಕ್ ಆಗ್ತಿರೋಂಥ ಜನಕ್ಕೆ 5.25% ಇದು ಇತಿಹಾಸ. 40 ವರ್ಷ ಹೋರಾಟಕ್ಕೆ ಇದ್ರ ಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ತದೆ. 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲಿಲ್ಲ. ದ ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋದು ಕೂಡ ಅವ್ರಿಗೆ ನಾವು 4.25 ಇಟ್ಟಿದ್ರು 1% ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂತ ಮಾಡಿದ್ದೀವಿ. ಅವರಲ್ಲಿ ಇಳಿದಾಗ ಅದೇ ಗ್ರೂಪ್ನಲ್ಲಿ ಸಿ ಗ್ರೂಪ್ನವ್ರಿಗೆ ಸಿಗ್ತದೆ, ಯಾರಿಗೂ ಅನ್ಯಾಯ ಆಗುತ್ತಿಲ್ಲ ಅಂತದ್ದು ಒಂದು ಒಳ್ಳೆ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೀವಿ. ಬಹುತೇಕ ಈ ತಿಂಗಳ ಕೊನೆಯಲ್ಲಿ
ತೀರ್ಮಾನ ಆಗ್ತದೆ. ಸರ್, ಈಗ ಅನ್ನಭಾಗ್ಯ ಅಕ್ಕಿ ಬದಲು ಇಂದಿರಾ ಕಿಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಎಲ್ಲಿಗೆ ಬಂದ ಪ್ಲಾನ್ ಡಿಲೇ ಆಗ್ತದೆ. ಒಂದ್ ಕಡೆ ಟೆಂಡರ್ ನಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಇದು ದೊಡ್ಡ ಟೆಂಡರ್ ಇದೆ, 6,000 ಕೋಟಿ ರೂಪಾಯಿ. ಅದಕ್ಕೆ ಮರು ಟೆಂಡರ್ ಮಾಡಿಸಿದ್ದೇವೆ. ಯಾಕಂದ್ರೆ ಹೆಚ್ಚು ಜನ ಭಾಗವಹಿಸಬೇಕು, ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಅವರು ಯಾರು ಎಲ್ವನ್ ಬರ್ತಾರೆ ಅವ್ರು ಕೂಡ ಅವಕಾಶ ಆಗುತ್ತೆ. ಲಿಮಿಟೆಡ್ ಜನ ಸೆಲೆಕ್ಟ್ ಆಗಿದ್ರು, ಅದಕ್ಕೆ ಮತ್ತೆ ನಾವು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಟ್ಟಿದ್ವಿ. ಬಹುತೇಕ ಈ ವಾರದಲ್ಲಿ ಎಲ್ಲರೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಯಾರು ಎಲಿಜಿಬಿಲಿಟಿ ಬರ್ತಾರೆ, ಯಾರು ಎಲ್ವನ್ ಬರ್ತಾರೆ ಅವರಿಗೆ ಕೊಡುವಂಥದ್ದು ಅಂತ ಆದಷ್ಟು ಬೇಗ ಆಗ್ತದೆ. ಹತ್ರ ಬಂದಿದೆ ಅದು ಕಾರ್ಯಕ್ರಮ. ನೆಕ್ಸ್ಟ್ ಮಂತ್ ಇದಾದ್ರೂ ಕೂಡ ಕೊಡುವಂತ ಏರ್ಪಾಡು ಮಾಡ್ಕೊಡ್ತೀವಿ. ಸರ್, ಏನು ಸರ್ಕಾರ ಒಳ್ಳೆ ತೀರ್ಮಾನವನ್ನು ಮಾಡಿದೆ. ಬಹುತೇಕ 40 ವರ್ಷಗಳ ಸಂಘ ಸಂಸ್ಥೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಇದಕ್ಕೆ ಪರವಾಗಿ ಅಂತ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಸಮಿತಿಗಳು ಫಲ ಇವತ್ತು 40 ವರ್ಷ ಆದ್ಮೇಲೆ ಇದೊಂದು ಅವಕಾಶ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಅವಿರೋಧವಾಗಿ ನಾನು ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಅವರ ರಿಪೋರ್ಟ್ ಅನ್ನು ಒಪ್ಪಿಕೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡುವಾಗ ಸ್ವಲ್ಪ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಿದಾಗ ನೀವು ರಿಸರ್ವೇಶನ್ 56ಕ್ಕೆ ಹೋಗಬಾರ್ದು, 50ರೊಳಗಡೆ ಮಾಡಬೇಕು ಅಂತ ಹೇಳಿದಾಗ ನಾವು 56ಕ್ಕೆ 665 ಅನ್ನು ಮಾಡಿದ್ದೀವಿ. ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಆಗೋ ತನಕ 665 ಅನ್ನು ಇಟ್ಟಿರ್ತೀವಿ ಜಾರಿಯಲ್ಲಿ. ಆದರೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದನ್ನ 5.25 4.25 ತರ ಮಾಡ್ಕೊಂತೀವಿ. ABC ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ, ಲಂಬಾಣಿ, ಕೊರಮ, ಕೊರಚ, ಮೋಸ್ಟ್ ಬ್ಯಾಕ್ವರ್ಡ್. ನಾಗಮೋಹನ್ ದಾಸ್ ರಿಪೋರ್ಟ್ ಅವ್ರನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈ ತೀರ್ಮಾನ ಆಗಿದೆ. ಈಗ ಅದು ಇನ್ನ ಏನು 56,000 ಹುದ್ದೆ ಜೊತೆಗೆ ಇನ್ನು ಆಗಬೇಕಾಗಿರೋ ಎಲ್ಲದಕ್ಕೂ ಕೂಡ ಅನ್ವಯಿಸುವಂತ ತೀರ್ಮಾನ ಇಟ್ಟಿದ್ದೀವಿ. ಬಹುತೇಕ ಇಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ತಿಳಿಸಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಬೇಕು. ಸಚಿವ ಸಂಪುಟ ಒಂದು ದಿಟ್ಟ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಯವರು ಈ ವಿಷಯದಲ್ಲಿ ಅವರಾಗಲೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತೇಳಿ ಅವರ ಅಹಿಂದ ಹೋರಾಟ ಇವತ್ತು ನಿಜವಾಗ್ಲೂ ಕೂಡ ಯಾರು ನಿಜವಾಗಿ ಶೋಷಿತ ವರ್ಗಗಳಿದ್ರು, ಯಾರು ವಂಚಿತರಾಗಿದ್ರು, 101 ಜಾತಿಯಲ್ಲಿ ವಂಚಿತರಾಗಿ ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡುವಂತರಲ್ಲಿ ಅವರು ಇವತ್ತು ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಇತಿಹಾಸ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಹೋರಾಟ ಸಮಿತಿಗಳು ತಿಳಿಸ್ಬೇಕಾಗ್ತದೆ, ತಿಳಿಸ್ತಾ ಇದ್ದೀವಿ. ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ತಾವು ಹಿರಿಯ ರಾಜಕಾರಣ ಆಗಿದ್ದೀನಿ ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ, 10 ದಿನ, 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ರು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡಿದ್ರೆ ಸರ್ಕಾರ ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತವೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಅಪ್ರೂವ್ ಮಾಡಿ ಅಂದರೆ ಬಹಳ ದೊಡ್ಡ ಸಂವಿಧಾನಕ್ಕೆ ಗೌರವ ಕೊಟ್ಟಂಗಾಗ್ತದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿಯಾದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಆಗ್ತದೆ. ದರ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನ ಕರಿಬೇಕು,
ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರನ್ನ 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂತ ಸಮಯದಲ್ಲಿ ಅವರು ನೀವು ರುಜುವಾತು ಮಾಡಿ ಮೆಜಾರಿಟಿನ ಅಂತ ಕೇಳುವಂಥದ್ದು ಪ್ರತಿ ಹಿಂದಿನಿಂದ 75 ವರ್ಷದಿಂದ ಹೇಳ್ಕೊಂಡ್ ಬಂದಿರೋದು ವಾಸದೇನಲ್ಲ. ಆದ್ರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದರೆ, ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ಟರಲ್ಲ ಮೆಜಾರಿಟಿ ಜನ, ಆ ಜನಕ್ಕೆ ಅಪಮಾನ ಮಾಡಬೇಕಾಗಿದೆ. ಇದಾಗಬಾರ್ದಾಗಿ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಬರ್ತದೆ, ಆಗ 5 ಕೆಜಿ ಅಕ್ಕಿ ಆಗ್ತದೆ. ಉಳಿದಿದ್ದ 5 ಕೆಜಿ ಬೆಲೆ ಎಷ್ಟಾಗ್ತದೆ, ಅಷ್ಟಕ್ಕೆ ಈ ಪದಾರ್ಥಗಳು ಕೊಡೋದ್ರಿಂದ ಪ್ರೋಟೀನ್ ಫುಡ್ ಕೊಟ್ಟರೆ ಮಕ್ಕಳಿಗೂ ಮನೆಯಲ್ಲಿ ಎಲ್ರಿಗೂ ಅನುಕೂಲ ಆಗ್ತದೆ. ಆ ದೃಷ್ಟಿಯಲ್ಲಿ ನೆಕ್ಸ್ಟ್ ಮಂತ್ ಇಂದ ನಾವು ಕೊಡಬೇಕು ಅಂತ ತೀರ್ಮಾನ ಬಂದಿದ್ದೀವಿ. ಈಗಾಗಲೇ ಮಮತಾ ಬ್ಯಾನರ್ಜಿ ಇದ್ರ ಬಗ್ಗೆ ಸಾಕಷ್ಟು ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಈ ಮತಗಳಲ್ಲಿ ಲಕ್ಷಾಂತರ ಮತವನ್ನ ಮತಪಟ್ಟಿಯಿಂದ ತೆಗೆದಿದ್ದಾರೆ ವೋಟರ್ ಲಿಸ್ಟ್. ಇದ್ರ ಬಗ್ಗೆ ನಾವು ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದಾಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಆಗಲಿ ಫೇರ್ ಆಗಿರ್ಬೇಕು. ರಾಜಕೀಯದಲ್ಲಿ ಜನ ತೀರ್ಪು ಕೊಡ್ತಾರೆ. ಜನ ತೀರ್ಪಕ್ಕೆ ವಿರುದ್ಧವಾದಂತಹ ನಿರ್ಣಯಗಳಾದರೆ ಅದನ್ನ ತಿರುಗಿಸಿದರೆ ಅಥವಾ ಹಣಬಲ ತೋಳ್ಬಲವನ್ನು ಬಳಸಿದರೆ ಅದು ಪ್ರಜಾಪ್ರಭುತ್ವ ಆಗಲ್ಲ. ಆದ್ದರಿಂದ ಅದರ ಕಡೆ ಈ ಸಾರಿ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಎಚ್ಚರಿಕೆಯನ್ನು ವಹಿಸುತ್ತದೆ. ಅದಾಗಕ್ಕೆ ಅವಕಾಶ ಕೊಡೋದಿಲ್ಲ. ಕೇರಳದಲ್ಲಿ ಬಹಳ ಬುದ್ಧಿವಂತರು ಈ ರಾಜ್ಯದಲ್ಲಿ ದೇಶದಲ್ಲಿ ವಿದ್ಯಾವಂತರಿರೋದು ಹೈಯೆಸ್ಟ್ 100 ಇರೋದಂಥದ್ದು ಕೇರಳ. ಅಲ್ಲೇನು ಮಾಡಕ್ ಹೋದ್ರಾಗಲ್ಲ. ಪ್ರತಿ ಕೆಲಸಕ್ಕೆ ಹೋಗೋನು ಒಬ್ಬ ಕಾರ್ಮಿಕ ಕೂಡ ಡಬಲ್ ಗ್ರಾಜುಯೇಟ್ ಇರ್ತಾರೆ. ಯಾರು ಅದ್ರಲ್ಲಿ ಮಾಡಕ್ ಆಗೋದಿಲ್ಲ. ಹೈಯೆಸ್ಟ್ ಎಜುಕೇಶನ್ 100% ಎಜುಕೇಶನ್ ಇರೋದ್ರಿಂದ ಅಲ್ಲಿ ಆಗಿಲ್ಲ ಅಂತ ನನ್ನ ಭಾವನೆ. ಆಗಕ್ಕೆ ಅವಕಾಶ ಆಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.